ಕನ್ನಡದ ಅಕ್ಷರಗಳು ಮತ್ತು ಪದಗಳು. ಅರಸ, ಆಲದ ಮರ, ಆಲದ ಮರ. ಇಲಿ, ಈರುಳ್ಳಿ, ಉಗುರು, ಊಟ, ಋಷಿ, ಎಲೆ, ಏಲಕ್ಕಿ, 5. ಏನಿದು? ಅರಸ. ಈ ಕಡೆಯಿಂದ ಓದಿದ್ರೆ ಸಾರ, ಆಲದ, ಗಲ, ಮರ, ರಮ, ಇಲಿ, ಲಿಕ್ಕಿ, ಈರುಳ್ಳಿ, ನೀರುಯಿ, ಉಗುರು, ರುಗುವು, ಊಟ, ಟಾವು, ಋಷಿ, ಶಿರು, ಎಲೆ, ಲೆಎ, ಏಲಕ್ಕಿ, ಕಿಲಎ, 5. ದುಐ. ಈ ತರ ಎಲ್ಲಾ ಕಡೆಯಿಂದಲೂ ಓದ್ಬೇಕು. ಇವಾಗ ನೀವು ಓದಿ, ಇಲ್ಲಿ ಬಂದು. ಇದು ಇಟ್ಕೊಂಡು ಜೋರಾಗಿ. ಅರಸ, ಆಲದ ಮರ, ಇಲಿ, ಈರುಳ್ಳಿ, ಉಗರು, ಉಗರಿ, ಉಗುರು, ಊಟ, ಋಷಿ, ಎಲೆ, ಉಲ್ಲಯ, ಏಲಕ್ಕಿ, 5. ಇನ್ಯಾರು ಓದ್ತೀರಾ? ಓದ್ತೀರಾ? ಬನ್ನಿ ಜೋರಾಗಿ. ಅರಸ, ಆಲದ ಮರ, ಇಲಿ, ಈರುಳ್ಳಿ, ಉಗುರು, ಊಟ, ಋಷಿ, ಎಲೆ, ಏಲಕ್ಕಿ, 5. ಇನ್ಯಾರು ಓದ್ತೀರಾ? ಬನ್ನಿ. ಅರಸ, ಆಲದ ಮರ, ಇಲಿ, ಈರುಳ್ಳಿ, ಉಗುರು, ಊಟ, ಋಷಿ, ಎಲೆ, ಏಲಕ್ಕಿ, 5. ಓಕೆ. ಆಮೇಲೆ ಕನ್ನಡವನ್ನು ನಾವು ಓದುವಾಗ ಕನ್ನಡದ ಶೈಲಿಯಲ್ಲೇ ಓದಬೇಕು. ಪ್ರೊನೌನ್ಸಿಯೇಷನ್ ಅರಸ, ಆಲದ, ಆ ಥರ. ಇನ್ಯಾರು ಓದ್ತೀರಾ? ನಾವು ಕನ್ನಡದ ಪೀರಿಯಡ್ ಅಲ್ಲಿ ನಾವು ಕನ್ನಡದಲ್ಲೇ ಮಾತನಾಡಬೇಕು. ಕನ್ನಡ ಏನು? ನಮ್ಮ ಕರ್ನಾಟಕದ ಭಾಷೆ ಅಲ್ವಾ? ಹೌದು ಸರ್. ಅರಸ, ಆಲದ ಮರ, ಇಲಿ, ಈರುಳ್ಳಿ, ಉಗುರು, ಊಟ, ಋಷಿ, ಎಲೆ, ಏಲಕ್ಕಿ, 5. ಓಕೆ. ಈಗ ಎಲ್ಲರೂ ಇವುಗಳನ್ನು 5 ಸಲ ನಿಮ್ಮ ಪುಸ್ತಕದಲ್ಲಿ ಬರೆಯಿರಿ.